ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದಕ್ಕಿಂತ ಒಳ್ಳೆ ಸಿಚುವೇಶನ್, ಒಳ್ಳೆ ಖುಷಿ ವಿಚಾರ ನಿಮ್ಗೆ ಸಿಗಲ್ಲ. ಯಾಕಂದರೆ 2016 ಆದಮೇಲೆ 2025 9 ವರ್ಷ ಆದಮೇಲೆ RCB ಫೈನಲ್ಸಿಗೆ ಕ್ವಾಲಿಫೈ ಆಗಿದ್ದಾರೆ. ಇಡೀ ವರ್ಷ ನಾವು ಜಿಂಕ್ಸ್ ಮಾಡ್ಕೊಂಡು ಬಂದಿಲ್ಲ. ಯಾಕೆಂದರೆ ನಮಗೆ ಗೊತ್ತಿತ್ತು ಈ ಥರ ಏನಾದ್ರು ಸಾಧ್ಯ ಇದೆ ಈ ಸಲ ಅಂತ. ಯಾಕೆಂದರೆ ನೀವು ನೋಡಿ ಹೋಗ್ಬೋದು, ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಂದರೆ ವೀಡಿಯೋ ಲಿಂಕ್ನ. ನಾನು ಇದನ್ನ ಯಾವಾಗ ಪ್ರೆಡಿಕ್ಟ್ ಮಾಡಿದ್ದೆ ಅಂದರೆ RCB ಇದು ಸೀಸನೇ ಶುರುವಾಗಿರಲಿಲ್ಲ, ಜಸ್ಟ್ ಆಕ್ಷನ್ ಆಗಿತ್ತು. ಆಕ್ಷನ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಡೇ ಅಲ್ಲ, ಎಸ್ಪೆಷಲಿ ಸೆಕೆಂಡ್ ಡೇ ಆಕ್ಷನ್ ಕಂಪ್ಲೀಟ್ ಆದಮೇಲೆ ಈ ಸಲ ಮೆಟ್ರಿಕ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಬ್ಯಾಲೆನ್ಸ್ ಎಷ್ಟು ಪ್ರಾಪರ್ ಆಗಿದೆ ಆ್ಯಂಡ್ ಈ ಥರ ಒಂದು ಜಾಸ್ತಿ ಸೂಪರ್ ಹೀರೋಸ್ ಇಲ್ಲದೆ ಇರುವಂತಹ ಒಂದು ಟೀಮಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಸಿಗುತ್ತೆ, ಆ ಟೀಮ್ದ ಬ್ಯಾಲೆನ್ಸ್ ಎಷ್ಟು ಚೆನ್ನಾಗಿರುತ್ತೆ, ಆ ಪರ್ಫಾರ್ಮೆನ್ಸ್ ಎಷ್ಟು ಬೂಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಆ್ಯಂಡ್ ಅದೇ ಆಗಿದ್ದು ಈ ಸೀಸನ್ನಲ್ಲಿ. ಯಾವ ಸೀಸನ್ ನಾವು ನೋಡ್ತಾ ಇದ್ವಿ, ವಿರಾಟ್ ಕೊಹ್ಲಿ ಅರೌಂಡ್ ಎಷ್ಟು 3-4 ಜನ ಸೂಪರ್ ಸ್ಟಾರ್ಸ್ ಇರ್ತಿದ್ರು. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ, AB ಡಿ ವಿಲಿಯರ್ಸ್, ಕ್ರಿಸ್ ಗೇಲ್ ಆಗಿರ್ಬೋದು, ಫಾಫ್ ಟು ಪ್ಲೇಸಸ್ ಆಗಿರ್ಬೋದು, ಗ್ಲೆನ್ ಮ್ಯಾಕ್ಸ್ವೆಲ್, ಫಾಫ್ ಟು ಪ್ಲೇಸಸ್ ಒಟ್ಟಿಗೆ ಇದ್ದರು. ಸೊ ಈ ಥರ ಸೂಪರ್ ಸ್ಟಾರ್ ಸರೌಂಡ್ ಆಗ್ತಿದ್ರು ವಿರಾಟ್ ಕೊಹ್ಲಿ ಅವ್ರನ್ನ. ಈ ಸಲ ಅಫ್ಕೋರ್ಸ್ ಇದ್ದಾರೆ, ಜೋಶ್ ಹೇಜಲ್ವುಡ್ ಇಸ್ ಎ ಸೂಪರ್ ಸ್ಟಾರ್, ಭುವನೇಶ್ವರ್ ಕುಮಾರ್ ಇಸ್ ಎ ಸೂಪರ್ ಸ್ಟಾರ್. ಬಟ್ ಅವ್ರನ್ನ ಜಾಸ್ತಿ ಹೈಪ್ ಮಾಡಿಲ್ಲ. ಅಫ್ಕೋರ್ಸ್ ಅವರ ಪರ್ಫಾರ್ಮೆನ್ಸ್ನ ಹೈಪ್ ಮಾಡಾಗುತ್ತೆ, ಅವ್ರ ಪ್ರೀವಿಯಸ್ ಪರ್ಫಾರ್ಮೆನ್ಸಸ್ನ ಹೈಪ್ ಮಾಡಿದೆ, ಅವ್ರ ಇಂಪ್ಯಾಕ್ಟ್ನ ಹೈಪ್ ಮಾಡಿದೆ. ಬಟ್ ಲಾಸ್ಟ್ ಟೈಮ್ ನಾವು ಹೇಳ್ತಿದ್ವಿ ಗೊತ್ತಾ, KGF, ಕೊಹ್ಲಿ, ಗ್ಲೆನ್, ಫಾಫ್ ಅಂತ ಅಂದ್ಬಿಟ್ಟು ಆ ರೇಂಜಿಗೆಲ್ಲ ಹೈಪ್ ಕೊಟ್ಟಿಲ್ಲ ಈ ಸಲ. ಯಾಕಂದರೆ ಬ್ಯಾಲೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಆ್ಯಂಡ್ ಸೀಸನ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಓಪನಿಂಗ್ ಪಾರ್ಟ್ನರ್ಶಿಪ್ ಈ ಸಲ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಕೊಹ್ಲಿ ಮತ್ತು ಸಾಲ್ಟಿಂದ. ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಒಬ್ಬರು ಗುದ್ದಬೇಕು, ಒಬ್ಬರು ಹಿಡ್ಕೋಬೇಕು ಇನ್ನಿಂಗ್ಸ್ನ. ಸೊ ವಿರಾಟ್ ಕೊಹ್ಲಿಗೆ KL ರಾಹುಲ್ ಬರ್ಬೋದಾ ಅಂತ ಮಾತಾಡ್ತಿದ್ವಿ ಓಪನ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಜೊತೆ. ಬಟ್ ಇಬ್ಬರದು ಸೇಮ್ ಫಾರ್ಮ್ಯಾಟ್ ಆಗಿಬಿಡುತ್ತೆ ಬ್ಯಾಟಿಂಗಲ್ಲಿ. ಫಿಲ್ ಸಾಲ್ಟ್ ಒಂದು ಅಗ್ರೆಸಿವ್ ಅಪ್ರೋಚ್ ಕೊಡ್ತಾರೆ ಬ್ಯಾಟಿಂಗ್ ಸ್ಟಾರ್ಟ್. ಬಾಲ್ ಬಂದಿದ್ದಾನೆ ಸ್ಟ್ರೈಕ್ ಮಾಡೋ ಎಬಿಲಿಟಿ. ವಿರಾಟ್ ಕೊಹ್ಲಿ ಅವರು 1, 2, 3 ಬಾಲ್ಸ್ 4, 5 ಬಾಲ್ಸ್ ತೊಗೊಂಡು ಸ್ಟ್ರೈಕ್ ಮಾಡೋ ಎಬಿಲಿಟಿ. ಸೊ ಅದು ಹೆಲ್ಪ್ ಆಗುತ್ತೆ RCBಗೆ ಡೆಫಿನೆಟ್ಲಿ ಅಂತ. ಬಟ್ ಈ ಸಲ ಬೋತ್ ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್ ಹ್ಯಾವ್ ಮೇಡ್ ದ ಅಪ್ರೋಚ್ ಸೋ ಕ್ಲಿಯರ್. ಅವ್ರ ಮೈಂಡ್ ಸೆಟ್ ಎಷ್ಟು ಕ್ಲಿಯರ್ ಆಗಿದೆ. ಇವತ್ತು ನೋಡಿದ್ರೆ ಕೊಹ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಅವ್ರದ್ದೊಂದು ಬೌಂಡ್ರಿಯಿಂದ, ಆ್ಯಂಡ್ ದಟ್ ಫ್ಯಾಂಟಾಸ್ಟಿಕ್ ಪುಲ್ ಶಾಟ್. ಐ ಲವ್ ದ ಫ್ಯಾಂಟಾಸ್ಟಿಕ್ ಎಬಿಲಿಟಿ ಆಫ್ ವಿರಾಟ್ ಕೊಹ್ಲಿ ಟು ಕೀಪ್ ದ ಬಾಲ್ ಡೌನ್. ಅದೆಷ್ಟೇ ಬೌನ್ಸರ್ ಆಗಿರಲಿ ಬಾಲು, ಅದಕ್ಕೆ ಕೆಳಗಡೆ ಇಟ್ಟು 6 ಹೊಡೆಯೋಕ್ಕೆ ಟ್ರೈ ಮಾಡೋದವರು, ಕೆಳಗಡೆ ಇಡ್ತಾರೆ ಬಾಲ್ನ. ಆ್ಯಂಡ್ ಇವತ್ತು ಮ್ಯಾಚ್ ನೀವು ನೋಡ್ತಿದ್ರೆ ಮಧ್ಯದಲ್ಲಿ ಕಮೆಂಟೇಟರ್ಸ್ ಮಾತಾಡ್ತಿದ್ರು, ಇಂಗ್ಲೀಷ್ ಕಮೆಂಟ್ರಿ ನಾನು ಹೇಳ್ತಾ ಇರೋದು, ದಟ್ ಇಸ್ ಕ್ವಾಲಿಟಿ ಕಮೆಂಟ್ರಿ. ಇಂಗ್ಲೀಷ್ ಕಮೆಂಟ್ರಿಲಿ ಮಾತಾಡ್ತಿದ್ರು ದಟ್ ನಂಬರ್ ಆಫ್ ಫೋರ್ಸ್ ಎಷ್ಟಿದೆ, ಯಾರ್ದು ಹೈಯೆಸ್ಟ್ ಇದೆ ಅವ್ರದ್ದು ಅಷ್ಟು ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ ಅವ್ರ ಇನ್ನಿಂಗ್ಸಲ್ಲಿ ಅಂತ. ಅಫ್ಕೋರ್ಸ್ ಈ ಸಲ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಅವರೆಲ್ಲ ಎಕ್ಸಲೆಂಟಾಗಿ ಆಡಿದ್ದಾರೆ. ಸಾಯಿ ಸುದರ್ಶನ್ ಅಫ್ಕೋರ್ಸ್ ಈ ಸಲ 100% ಆರೆಂಜ್ ಕ್ಯಾಪ್ ಕೂಡ ತೊಗೊಂಡು ಹೋಗ್ತಾರೆ. ಶುಭ್ಮನ್ ಗಿಲ್ ಕೂಡ ಬರ್ಬೋದು ಅವ್ರನ್ನ ಬೀಟ್ ಮಾಡೋದಕ್ಕೆ. ಬಟ್ ಇವರೆಲ್ಲ ಕ್ವಾಲಿಟಿ ಕಂಟ್ರೋಲ್ ಇಟ್ಕೊಂಡು ಆಡಿರೋರು. ಆ್ಯಂಡ್ ಬಿಫೋರ್ ಟುಡೇಸ್ ಇನ್ನಿಂಗ್ಸ್ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ 62 ಫೋರ್ಸ್ ಇತ್ತು. ಹಿ ಹ್ಯಾಸ್ ಕ್ವಾಲಿಟಿ ಕಂಟ್ರೋಲ್, ವಿ ನೋ ದಟ್. ಬಟ್ ಇರೆಸ್ಪೆಕ್ಟಿವ್ ಆಫ್ ಎವ್ರಿಥಿಂಗ್ ಎಲ್ಸ್, ಇದು ಟೀಮ್ ಗೇಮು. ಆ್ಯಂಡ್ ದಿಸ್ ಟೀಮ್ ಹ್ಯಾಸ್ ಮೇಡ್ ಇಟ್ ಟು ದ ಫೈನಲ್ಸ್ ಆಫ್ IPL 2025. ದಿಸ್ ಇಸ್ ದ ಬಿಗ್ಗೆಸ್ಟ್ ನ್ಯೂಸ್. ಯಾಕಂದರೆ ಈ ಸಲ ಇರೋ ಫಾರ್ಮ್ನಲ್ಲಿ ಆ್ಯಂಡ್ ಕ್ವಾಲಿಫೈಯರ್ 1ಗೆ ಕೂಡ ಕ್ವಾಲಿಫೈ ಆಗಿರುವ ರೀತಿ, ಜಿತೇಶ್ ಶರ್ಮಾ ಅವರ ಕ್ವಾಲಿಟಿ ಇನ್ನಿಂಗ್ಸ್ ಎಲ್ಲನೂ ನೀವು ಕನ್ಸಿಡರ್ ಮಾಡಿದರೆ RCB ಹ್ಯಾವ್ ದ ಬೆಸ್ಟ್ ಚಾನ್ಸ್ ದಿಸ್ ಇಯರ್ ಈವನ್ ಆಫ್ಟರ್ ರೀಚಿಂಗ್ ದ ಫೈನಲ್ಸ್. ಸ್ಟಾರ್ಟಿಂಗಿಂದ ಹೇಳ್ತಿದ್ವಿ ಈ ಥರ ಕನ್ಸಿಸ್ಟೆಂಟಾಗಿ RCB ಪರ್ಫಾರ್ಮೇ ಮಾಡಿಲ್ಲ. 100% ಅವೇ ರೆಕಾರ್ಡ್ನ ಇಡೀ ಸೀಸನ್ ಮೇಂಟೈನ್ ಯಾವ ಸೀಸನಲ್ಲೂ ಮಾಡಿಲ್ಲ, ಇನ್ಫ್ಯಾಕ್ಟ್ ಯಾವ ಟೀಮು ಮಾಡಿಲ್ಲ. ಆ್ಯಂಡ್ ಈ ಥರ ಇರುವಾಗ RCB ಬಿಟ್ಕೊಡ್ಬಾರ್ದು, ಫೈನಲ್ಸಿಗೆ ಕ್ವಾಲಿಫೈ ಆಗಲೇಬೇಕು ಅಂತ. ಆ್ಯಂಡ್ ಹಿಯರ್ ಇಟ್ ಈಸ್, RCB ಕ್ವಾಲಿಫೈ ಆಗಿದ್ರು ಕ್ವಾಲಿಫೈಯರ್ 1ಗೆ. ವೆರಿ ಫಾರ್ಚುನೇಟ್ ದಟ್ RCB ಫಾರ್ಚೂನ್ಸಲ್ಲೇ ಇತ್ತು ಕ್ವಾಲಿಫೈಯರ್ 1ಗೆ ಬರೋದಕ್ಕೆ. ಆ್ಯಂಡ್ ಕ್ವಾಲಿಫೈಯರ್ 1ಗೆ ಬಂದಮೇಲೆ ಇಟ್ ಡಿಪೆಂಡ್ಸ್ ಆನ್ ಯು ಟೋಟಲಿ. ಏಕೆಂದರೆ 2 ವಿನ್ಸ್ ಅವೇ ಫ್ರಮ್ ದಟ್ ಗ್ಲೋರಿ. ಸೊ RCB ಇವಾಗ ಗೆದ್ದಾದಮೇಲೆ ಓನ್ಲಿ 1 ಮ್ಯಾಚ್ ಆ್ಯಂಡ್ 1 ವಿನ್ ಅವೇ ಫ್ರಮ್ ದ್ಯಾಟ್ ಗ್ಲೋರಿ. ಅದ್ರ ಬಗ್ಗೆ ಜಿಂಕ್ಸ್ ಮಾಡೋದು ಬೇಡವೇ ಬೇಡ, ಖಂಡಿತವಾಗ್ಲೂ ಬೇಡ. ಯಾಕೆಂದರೆ ನಮಗೆ ಗೊತ್ತು ಈ ಸಲ ವಿ ಹ್ಯಾವ್ ದ ಬೆಸ್ಟ್ ಚಾನ್ಸ್ ಅಂತ. ಸೊ ಅಹಮದಾಬಾದ್, ಹಿಯರ್ ವಿ ಕಮ್. ಬರೀ ಬ್ಯಾಟಿಂಗ್ನಲ್ಲಿ ಅಲ್ಲ, ಬೌಲಿಂಗ್ನಲ್ಲೂ ಕೂಡ RCB ಎಕ್ಸಲೆಂಟ್ ಆಗಿದ್ದಾರೆ. ಆ್ಯಂಡ್ ಇವತ್ತು ನೋಡಿದ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಆಲ್ಔಟ್ ಮಾಡಿದ್ರು 101ಗೆ ಅಂತ ಪಂಜಾಬ್ ಕಿಂಗ್ಸ್ ಅಂತಹ ಬ್ಯಾಟಿಂಗ್ ಲೈನಪ್ನ. ಪಂಜಾಬ್ ಕಿಂಗ್ಸ್ ನೀವು ಮುಂಬೈ ಮೇಲೆ ಮ್ಯಾಚ್ ನೋಡಿದ್ರಿ, ಪಂಜಾಬ್ ಕಿಂಗ್ಸ್ದು ಜಾಶ್ ಇಂಗ್ಲಿಸ್ ಎಂತಹ ಆಟ ಆಡಿದ್ರು ಇಡೀ ಸೀಸನ್ನು, ಶ್ರೇಯಸ್ ಅಯ್ಯರ್ ಎಂತಹ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ, ಶಶಾಂಕ್ ಸಿಂಗ್ ಅವ್ರ ಬ್ಯಾಟಿಂಗ್ ಲೈನಪ್ ನೀವು ನೋಡಿದರೆ ಸ್ಟಾರ್ ಸ್ಟಡೆಡ್ ಬ್ಯಾಟಿಂಗ್ ಲೈನಪ್ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಮಾತಾಡ್ತಾ ಇದ್ದೀನಿ. ಅಂಥ ಪಂಜಾಬ್ ಕಿಂಗ್ಸ್ ಟೀಮ್ನ ಅಫ್ಕೋರ್ಸ್ ಚಂಡೀಗಢ ವಿಕೆಟಲ್ಲಿ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಇರಲಿಲ್ಲ, ಬೌಲಿಂಗ್ ಫ್ರೆಂಡ್ಲಿ ಇತ್ತು. ಬಟ್ ಆ ಥರ ಬ್ಯಾಟಿಂಗ್ ಲೈನಪ್ನ 101ಗೆ ಆಲ್ಔಟ್ ಮಾಡೋದು ಇನ್ನು ಹೈ ಪ್ರೆಷರ್ ಮ್ಯಾಚ್ ಲೈಕ್ ದ ಕ್ವಾಲಿಫೈಯರ್ 1, ಎಕ್ಸಲೆಂಟ್ ಸ್ಟಫ್ ಫ್ರಮ್ RCB. ಆ್ಯಂಡ್ RCBಗೆ ಈ ಸಲ ಇನ್ನೊಂದು ಮೇನ್ ವಿಷಯ ಏನಂದರೆ ಲಕ್ ಕೈ ಹಿಡಿದಿದೆ. ನೀವು ಲಾಸ್ಟ್ ಮ್ಯಾಚ್ ಕ್ವಾಲಿಫೈಯರ್ 1 ಕ್ವಾಲಿಫೈ ಆಗಬೇಕಾದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ನೋಡಿದ್ರೆ ಅವತ್ತೂ ಸಿಕ್ಕಾಪಟ್ಟೆ ಲಕ್ಕಿತ್ತು RCBಗೆ. ಅವರ ಮಿಸ್ಫೀಲ್ಡಿಂಗ್ ಆಗಿರ್ಬೋದು, ಅವರು ರನ್ಔಟ್ ಮಿಸ್ ಮಾಡಿದ್ದಾಗಿರ್ಬೋದು, ಆ್ಯಂಡ್ RCB ಅವ್ರಿಗೆ ಆಗುವಂತಹ ಕ್ಯಾಚ್ ಹಿಡ್ದಾರಲ್ಲ ಜಿತೇಶ್ ಶರ್ಮಾದು, ಆವಾಗ ನೋ ಬಾಲ್ ಆಗಿರ್ಬೋದು, ದಿಗ್ವೇಶ್ ರಾಥಿ ಅವ್ರದ್ದು, ಇದೆಲ್ಲನೂ ಸಿಕ್ಕಾಪಟ್ಟೆ ಲಕ್ ಕೈ ಹಿಡ್ಕೊಂಬಂದಿದೆ. ಆ್ಯಂಡ್ ಇವತ್ತು ಆ ಲಕ್ ಕೈ ಹಿಡಿಯೋದ್ರ ಜೊತೆಗೆ ಲಕ್ ಕೈ ಹಿಡಿದು ಎಲ್ಲಿ ಬಂತು ಅಂದರೆ ನಮಗೆ ಟಾಸ್ RCB ಗೆದ್ರು ಇವತ್ತು. ಆ್ಯಂಡ್ ಈ ಟಾಸ್ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗಿದೆ. ಇಡೀ ಸೀಸನ್ ನೋಡ್ಕೊಂಬಂದಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ಇಂಥ ಮ್ಯಾಚಸಲ್ಲಿ ಚೇಸ್ ಮಾಡ್ತಿದ್ದೀವಿ ಅಂತಂದರೆ ವಿಲ್ ನೋ ವಾಟ್ ಈಸ್ ದ ಟಾರ್ಗೆಟ್, ವಿ ನೋ ವಾಟ್ ಈಸ್ ದ ಡೆಸ್ಟಿನೇಷನ್. ಆರಾಮಾಗಿ ಚೇಸ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ದ ಚೇಸ್ ಮಾಸ್ಟರ್ ಇನ್ ಅವರ್ ಟೀಮ್.
ಸೊ ಆರ್ ಸಿ ಬಿಗೆ ಅಲ್ಲಿಂದೆಲ್ಲ ಕೈ ಹಿಡ್ಕೊಂಡು ಬರ್ತಾ ಇದೆ ಆ್ಯಂಡ್ ಬೌಲರ್ಸ್ಗೆ ಅಫ್ಕೋರ್ಸ್ ಕ್ರೆಡಿಟ್ ಕೊಡಲೇಬೇಕು. ಫಸ್ಟ್ ವಿಕೆಟ್ ಯಶ್ ದಯಾಳ್ ತೊಗೊಂಡ್ರು, ದೆನ್ ಭುವನೇಶ್ವರ್ ಕುಮಾರ್ ತೊಗೊಂಡ್ರು, ದೆನ್ ಜೋಶ್ ಹೆಸಲ್ವುಡ್ ತೊಗೊಂಡ್ರು. ಸೊ ಈ ಥರ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಆರ್ ಸಿ ಬಿ ಕಡೆಯಿಂದ. ಬರೀ ಇವರೊಬ್ಬರು ತೊಗೊತಾರೆ, ಇನ್ನೊಂದು ಕಡೆಯಿಂದ ರನ್ಸ್ ಬರ್ತಾ ಇದೆ, ಆ ಥರ ಆಗಿಲ್ಲ ಇವತ್ತು. ಇಟ್ ವಾಸ್ ಆಲ್ 3 ಬೌಲರ್ಸ್ ಬೀಯಿಂಗ್ ಫ್ಲಾಂಬೋಯೆಂಟ್ ಇನ್ ವಾಟ್ ದೇ ಡೂ. ಆಮೇಲೆ ಸುಯಾಶ್ ಶರ್ಮಾ ಅವ್ರು ಬಂದ್ಬಿಟ್ಟು ಹಿ ಜಸ್ಟ್ ಫಿನಿಶ್ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಲೈನ್ ಅಪ್ ಟುಡೇ. ಸೊ ದಿಸ್ ಇಸ್ ಆರ್ ಸಿ ಬಿ ದಟ್ ವಿ ಆಂಟಿಸಿಪೇಟೆಡ್ ಇನ್ ದ ಬಿಗಿನಿಂಗ್ ಆ್ಯಂಡ್ ದಿಸ್ ಇಸ್ ಆರ್ ಸಿ ಬಿ ದಟ್ ವಿ ಆರ್ ಸೀಯಿಂಗ್ ಆ್ಯಂಡ್ ವಿ ಹೋಪ್ ದಟ್ ದಿಸ್ ವಿಲ್ ಬಿ ದ ಆರ್ ಸಿ ಬಿ ದಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದಟ್ ಫೈನಲ್ಸ್ ಆನ್ June 3rd ಇನ್ ಅಹಮದಾಬಾದ್. ಇದಕ್ಕಿಂತ ಖುಷಿಯಾಗಿರುವಂತಹ ಮೊಮೆಂಟು, ಇದಕ್ಕಿಂತ ಎಮೋಷನಲ್ ಆಗಿರುವಂತಹ ಮೊಮೆಂಟು ಇನ್ಯಾವುದು ಇಲ್ಲವೇ ಇಲ್ಲ. 18 ವರ್ಷ ಸತತವಾಗಿ ಒಂದೇ ಟೀಮ್ಗೆ, ಒಂದೇ ಫ್ರಾಂಚೈಸಿಗೆ, ಡಿಸ್ಪೈಟ್ ಮೆನಿ ಕಾಲಪ್ಸ್ ಆ್ಯಂಡ್ ಮೆನಿ ಆಫರ್ಸ್ ಫ್ರಮ್ ಡಿಫರೆಂಟ್ ಟೀಮ್ಸ್, ಅದಕ್ಕೆ ತಲೆ ಬಾಗದೆ ಒಂದೇ ಟೀಮ್ಗೆ ಆಡ್ಕೊಂಡು ಬಂದಿರುವಂತಹ ಒಂದೇ ಒಂದು ಆಟಗಾರ ಇಡೀ IPLನಲ್ಲಿ, ದಟ್ ಈಸ್ ಅವರ್ ಕಿಂಗ್ ಕೊಹ್ಲಿ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಎಮೋಷನಲ್ ಮೊಮೆಂಟ್. ಅವರಿಗೆ ಅಂತ ಡೆಡಿಕೇಶನ್ಗೋಸ್ಕರ ಎಷ್ಟೋ ಜನ ಟೀಮ್ ಪ್ಲೇಯರ್ಸಲ್ಲಿ ಆಡ್ತಿದ್ದಾರೆ ಆ್ಯಂಡ್ ಎಲ್ಲ ಫ್ಯಾನ್ಸು ಮೋಸ್ಟ್ ಆಫ್ ದೆಮ್ ವಿರಾಟ್ ಕೊಹ್ಲಿ ಅವರಿಗೆ ಡೆಡಿಕೇಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಈ ಒಂದು ವಿಕ್ಟ್ರಿನ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಕೂಡ ಇವತ್ತು ಅನುಷ್ಕಾ ಅವ್ರಿಗೆ ನಾನು ತೋರಿಸೋದು ನೋಡಿದ್ವಿ, ಜಸ್ಟ್ ಒನ್ ವಿನ್ ಅವೇ ಅಂತ. ಎಸ್ ಮ್ಯಾನ್, ಎಸ್ ಪೀಪಲ್, ದಿಸ್ ವಿ ಆರ್ ಜಸ್ಟ್ ಒನ್ ವಿನ್ ಅವೇ ಫ್ರಮ್ ದ್ಯಾಟ್ ಎಕ್ಸಲೆಂಟ್ ಗ್ಲೋರಿ ವಿಚ್ ವಿ ಹ್ಯಾವ್ ನಾಟ್ ಅಚೀವ್ ಫ್ರಮ್ 18 seasons. ಆ್ಯಂಡ್ ಈ ಸಲ ಎಲ್ಲ ಕೂಡಿ ಬಂದಿದೆ ಅಂತಲೇ ಹೇಳಬೇಕು. ದ ಸ್ಟಾರ್ಸ್ ಆರ್ ಅಲೈನ್ಡ್ ಟು ವಾಚ್ ಆರ್ ಸಿ ಬಿ. ಲೆಟ್ ಅಸ್ ನಾಟ್ ಜಿಂಕ್ಸ್ ಅಗೇನ್, ಬಟ್ ದಿಸ್ ಇಸ್ 18th season ಮ್ಯಾನ್. ಆ್ಯಂಡ್ 18th seasonನಲ್ಲಿ ನಂಬರ್ 18 ಇರುವಂತಹ ಟೀಮ್ನಲ್ಲಿ ಲೆಟ್ ಅಸ್ ನಾಟ್ ಜಿಂಕ್ಸ್ ಅಗೇನ್ ಮ್ಯಾನ್. ಫೈನಲ್ಗೆ ಯಾರು ಬರ್ತಾರೆ ಅನ್ನೋದೇ ಕಾದು ನೋಡಬೇಕಾಗಿರೋಂಥ ವಿಷಯ. ಫೈನಲ್ಗೆ ಬರೋ ಟೀಮ್ ಖಂಡಿತವಾಗ್ಲೂ ಸೋಲ್ಸೋಕ್ಕೆ ಈಸಿ ಆಗಿರೋದೇ ಇಲ್ಲ. ಈ ಥರ ಈಸಿ ಮ್ಯಾಚ್ ಅಂತೂ ಇರಲ್ಲ. ಆಫ್ಕೋರ್ಸ್ ಪಂಜಾಬ್ ಈಸಿ ಟೀಮ್ ಆಗಿರಲಿಲ್ಲ ಸೋಲ್ಸೋದಕ್ಕೆ, ಬಟ್ ಆರ್ ಸಿ ಬಿಗೆ ಟಾಸ್ ಗೆದ್ದಿದ್ದರಿಂದ ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಆರ್ ಸಿ ಬಿ ಬೌಲರ್ಸ್ ಕೂಡ ದೇವರ್ ಎಕ್ಸಲೆಂಟ್ ಇನ್ ದೇರ್ ಜಾಬ್ಸ್. ಸೊ ಫೈನಲ್ಸಲ್ಲಿ ಯಾರು ಬರ್ತಾರೋ ಇಟ್ ವಿಲ್ ಬಿ ಅ ಟಫ್ ಅಪೋನೆಂಟ್, ಇಟ್ ವಿಲ್ ಬಿ ಅ ಟಫ್ ಮ್ಯಾಚ್, ಬಟ್ ಆರ್ ಸಿ ಬಿ ಹ್ಯಾವ್ ಬೀನ್ ಅ ಟಫ್ ಟೀಮ್ ದಿಸ್ ಸೀಸನ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್.